ಮಂಗಳೂರಿನ ಸಂಗೀತ ಕ್ಷೇತ್ರದ ಸಾಧಕೆ ತಬಲಾ ವಾದನದ ಜೊತೆಗೆ ಗಾಯನ, ನೃತ್ಯ, ಚಿತ್ರಕಲೆ ಹಾಗೂ ಭಗವದ್ಗೀತೆ ಕಂಠಪಾಠಗಳಲ್ಲಿ ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಮೂಡಿಸಿರುವ ಬಹುಮುಖ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದಾರೆ ಹಿಮಾಂಗಿ ಡಿ ಉಳ್ಳಾಲ್ ಅವರು. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಪ್ರಸಿದ್ಧ ತಬಲಾ ವಾದಕ ದೀಪಕ್ ರಾಜ್ ಉಳ್ಳಾಲ್ ಮತ್ತು ಧನಲಕ್ಷ್ಮಿ ಡಿ ಉಳ್ಳಾಲ್ ಅವರ ಏಕೈಕ ಪುತ್ರಿಯಾಗಿರುವ ಕುಮಾರಿ ಹಿಮಾಂಗಿ ಡಿ ಉಳ್ಳಾಲ್ ಅವರು ಸುರತ್ಕಲ್ನ ಗೋವಿಂದಾಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ BA ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯೊಂದಿಗೆ ವಿದ್ಯಾಭ್ಯಾಸದಲ್ಲಿಯೂ ಶ್ರೇಷ್ಠ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ತಬಲಾ ವಾದನದ ಜೊತೆಗೆ ಗಾಯನ, ನೃತ್ಯ, ಚಿತ್ರಕಲೆ ಹಾಗೂ ಭಗವದ್ಗೀತೆ ಕಂಠಪಾಠಗಳಲ್ಲಿ ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಮೂಡಿಸಿರುವ ಹಿಮಾಂಗಿಯವರು ಬಹುಮುಖ ಕಲಾವಿದೆಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಪ್ರಾಥಮಿಕ ತಬಲಾ ಶಿಕ್ಷಣವನ್ನು ತಂದೆಯವರಿಂದಲೇ ಪಡೆದ ಇವರು ಪ್ರಸ್ತುತ ಉಡುಪಿಯ ವಿದ್ವಾನ್ ಮಾಧವ ಆಚಾರ್ಯ ಅವರಲ್ಲಿ ತಬಲಾ ಶಿಕ್ಷಣವನ್ನು ಮುಂದುವರೆಸಿದ್ದಾರೆ. 2020ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಸಂಗೀತ ಸಮ್ಮೇಳನ ಜ್ಞಾನ್ ಮಂಚ್ನಲ್ಲಿ ಕ್ರಮವಾಗಿ ನಂದನ ಶ್ರೀ ಮತ್ತು ತಾಲ್ ನಂದನ್ ಪ್ರಶಸ್ತಿಗಳನ್ನು ಪಡೆದು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳು ಅವರ ಸಾಧನೆಗೆ ಸಾಕ್ಷಿಯಾಗಿವೆ. 2016-17ರಲ್ಲಿ ಕರ್ನಾಟಕ ಸರ್ಕಾರದ ಜೂನಿಯರ್ ಗ್ರೇಡ್ ತಾಳವಾದ್ಯ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ, 2018-19ರಲ್ಲಿ ಸುರ್ನಂದನ್ ಭಾರತಿ ಕೋಲ್ಕತ್ತಾ ತಬಲಾ 5ನೇ ವರ್ಷದ ಗ್ರೇಡ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ. 2020-21ರಲ್ಲಿ ಭಾತ್ ಖಂಡಿ ಸಂಗೀತ ವಿದ್ಯಾಪೀಠ ಲಕ್ನೋ ತಬಲಾ ಪ್ರಥಮ ಹಾಗೂ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ. 2019-2020ರಲ್ಲಿ ನಿನಾದ್ ರಾಗ್ ತರಂಗ್ ಅಂತರ್ಜಿಲ್ಲಾ ವಾದ್ಯ ಸಂಗೀತ ಸ್ಪರ್ಧೆಯಲ್ಲಿ 2 ಬಾರಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2020ರಲ್ಲಿ ತಾಲ್ ಸೆ ತಾಲ್ ರಾಷ್ಟ್ರಮಟ್ಟದ ಸಂಗೀತ ಉಪಕರಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, 2021-22ರಲ್ಲಿ ಭಾರತದ ವಿಶ್ವ ದಾಖಲೆ ಹಾಗೂ PITI ಅಂತಾರಾಷ್ಟ್ರೀಯ ಪ್ರತಿಭೆಗಳ ವೇದಿಕೆ ಪ್ರಶಸ್ತಿ, 2022ರಲ್ಲಿ ದ ವಾಯ್ಸ್ ಆಫ್ ಮೊಘವೀರ ಪ್ರಶಸ್ತಿ, 2023-24ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದ ವಿಶ್ವವಿದ್ಯಾನಿಲಯ ಮಟ್ಟದ ತಬಲಾ ಸ್ಪರ್ಧೆಯಲ್ಲಿ ಗೋವಿಂದಾಸ್ ಕಾಲೇಜನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2025-26ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ರಾಷ್ಟ್ರೀಯ ಯುವೋತ್ಸವದಲ್ಲಿ ಪ್ರಥಮ ಸ್ಥಾನ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ ಯುವ ಕಲೋತ್ಸವದಲ್ಲಿ ತಾಳವಾದ್ಯ ವಿಭಾಗದಲ್ಲಿ ಮಂಗಳೂರು ಹಾಗೂ ಮೈಸೂರಿನಲ್ಲಿ ಕ್ರಮವಾಗಿ ಪ್ರಥಮ ಸ್ಥಾನ ಪಡೆದು ಬೆಂಗಳೂರಿನಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಹಿಮಾಂಗಿ ಅವರು ಭಾತ್ ಖಂಡಿ ವಿದ್ಯಾಪೀಠ ಕೋಲ್ಕತ್ತಾದಲ್ಲಿ ತಬಲಾ ವಿದ್ವತ್ ಪೂರ್ಣ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕನ್ನಡದಲ್ಲಿ ಜೂನಿಯರ್ ಹಂತದ ಕರ್ನಾಟಕ ಸಂಗೀತವನ್ನ ಕಲಿತಿರುವ ಇವರು ಪ್ರಸ್ತುತ ವಿದ್ವಾನ್ ರವಿಕಿರಣ್ ಮಣಿಪಾಲ್ ಅವರಲ್ಲಿ ಹಿಂದೂಸ್ತಾನಿ ಸಂಗೀತದ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಕಲೆಗೆ ಪೋಷಕರಾಗಿರುವ ಕುಟುಂಬದಲ್ಲಿ ಬೆಳೆದ ಹಿಮಾಂಗಿಯವರ ಅಜ್ಜ ರಾಮಚಂದ್ರ ಕರ್ಕೇರ ಕರ್ನಾಟಕ ಸಂಗೀತದ ಹಾರ್ಮೋನಿಯಂ ವಾದಕ ಹಾಗೂ ಗುರುಗಳು. ಅಜ್ಜಿ ಜಲಜಾಕ್ಷಿ ಆರ್ ಕರ್ಕೇರ ಹಿರಿಯ ರಂಗ ಕಲಾವಿದೆಯಾಗಿದ್ದಾರೆ. ತೀವ್ರ ಶ್ರದ್ಧೆ, ಶಿಸ್ತು ಹಾಗೂ ನಿರಂತರ ಸಾಧನೆಯ ಮೂಲಕ ಹಿಮಾಂಗಿ ಡಿ ಉಳ್ಳಾಲ್ ಭಾರತೀಯ ತಬಲಾ ಲೋಕದಲ್ಲಿ ಭವಿಷ್ಯದ ಪ್ರಮುಖ ಕಲಾವಿದೆಯಾಗಿ ಬೆಳೆಯುತ್ತಿದ್ದಾರೆ. ಹೇಮಾಂಗಿ ಡಿ ಉಳ್ಳಾಲ್ ದಕ್ಷಿಣ ಕನ್ನಡ ತಬಲಾ ಮೊದಲನೇ ಸ್ಥಾನ.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.